ಇನ್ನು ಯಾವ ಪಕ್ಷಗಳು ಕೂಡ ಈಗ ನಿರ್ಧಾರ ತೆಗೆದುಕೊಳ್ಬೇಕು ಏನೇ ಅವರ ನೀತಿ ನಿರ್ಧಾರಗಳು ಅಂತ ಅಂದ್ರೆ ಅದು ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗುವಂತಹ ರೀತಿಯಾಗಿರುತ್ತೆ. ಇಲ್ಲೂ ಕೂಡ ಹಾಗೆ ಕಾಂಗ್ರೆಸ್ ಬಹಳ ಹಳೆದು ತೂಗಿ ಕೆಲ ನಿರ್ಧಾರವನ್ನ ತೆಗೆದುಕೊಳ್ಬೇಕಂತ ಅನಿವಾರ್ಯತೆಯಲ್ಲಿತ್ತು. ಆದರೆ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಅದು ರಾಜ್ಯದ ನಾಯಕರುಗಳು ಹಾಗೆ ರಾಷ್ಟ್ರಮಟ್ಟದ ನಾಯಕರುಗಳ ನಡುವಿನ ದ್ವಂದ್ವ ನಿರ್ಧಾರದಿಂದಾಗಿ ದೊಡ್ಡ ಗೊಂದಲವೇ ಉಂಟಾಗ್ತಾ ಇದೆ. ಇದು ಚುನಾವಣೆ ಮೇಲೂ ಎಫೆಕ್ಟ್ ಬೀಳಬಹುದು ಆದಂತ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಹೈಕಮಾಂಡ್ ಅಂಗಳಕ್ಕೆ ತಲುಪಿದ ನಿಗಮ ಮಂಡಳಿಯ ಜಟಾಪಟಿ. ವರಿಷ್ಠರ ಪಟ್ಟಿಯ ವಿರುದ್ಧವೇ ಸಿಎಂ ಡಿಸಿಎಂ ಸಚಿವರ ಅಪಸ್ವರ. ನಿಗಮ ಮಂಡಳಿ ಹಂಚಿಕೆ ವಿಚಾರ ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ರಾಜ್ಯ ಕೈ ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮಧ್ಯೆ ಈ ವಿಚಾರವಾಗಿ ಕಂದಕ ಸೃಷ್ಟಿಯಾಗಿದೆ. ತಾವು ಕಳುಹಿಸಿದ್ದ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡದ ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಅಸಮಾಧಾನ ಹೊರಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನವರಿ 26ಕ್ಕೆ ಬೆಂಗಳೂರಿಗೆ ಬರಲಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ನಿಗಮ ಮಂಡಳಿ ನೇಮಕ ಕುರಿತಂತೆ ಮತ್ತೊಂದು ಸುತ್ತಿನ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಹೈಕಮಾಂಡ್ ನಾಯಕರು ತಮ್ಮನ್ನ ಪರಿಗಣಿಸಿಲ್ಲ ಅಂತ 18ಕ್ಕೂ ಹೆಚ್ಚು ಸಚಿವರು ಅಪಸ್ವರ ಎತ್ತಿದ್ದಾರೆ. ಈ ಎಲ್ಲಾ ಗೊಂದಲಗಳನ್ನ ಸರಿಪಡಿಸಲು ಸಭೆ ನಡೆಸಲಿದ್ದಾರೆ ಸುರ್ಜೇವಾಲಾ. ಇದರ ಮಧ್ಯೆ ಪಕ್ಷದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಬಗ್ಗೆ ತಮಗೆ ಗೊತ್ತಿರುತ್ತದೆ. ಅದೇ ಕಾರಣಕ್ಕೆ ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾವು ಹೇಳಿದ್ವಿ ನಮ್ಮ ಜಿಲ್ಲೆಯಲ್ಲಿ ಯಾರಿದ್ದಾರೆ ಒಳ್ಳೆಯವ್ರು ಕೂಡ ಅಂತ ಹೇಳಿದೀವಿ. ಇನ್ನು ಯಾವಾಗ ಬಿಡುಗಡೆ ಬಿಡ್ತಾರೋ ಅವ್ರಿಗೆ ಬಿಟ್ಟಂತ ವಿಚಾರ. ನಾವು ಇವತ್ತೇ ಮಾಡಿ ನಾಳೆ ಮಾಡ್ರಿ ಅಂತ ಹೇಳಲಿಕ್ಕಾಗೋಲ್ಲ. ಇನ್ನು ಯಾವಾಗ ಮಾಡ್ಬೇಕು ಆದಷ್ಟು ಬೇಗ ಮಾಡ್ಬೇಕಂತ ನಾವು ಪದೇ ಪದೇ ಒತ್ತಾಯ ಮಾಡ್ತಾ ಇದೀವಿ. ಬೇಗ ಆದರೆ ಒಳ್ಳೆಯದು. ಕಾರ್ಯಕರ್ತರಿಗೆ ಚುನಾವಣೆ ಬರ್ತಾ ಇದೆ, ಅಟ್ಲೀಸ್ಟು ಕಾರ್ಯಕರ್ತರಿಗೆ ಅನುಕೂಲ ಆಗ್ತದೆ. ಇದು ಬರೀ ಒಬ್ಬಿಬ್ಬರು ಸಚಿವರ ಅಪಸ್ವರ ಅಲ್ಲ, ಹಲವು ಸಚಿವರು ಅಪಸ್ವರ ಎತ್ತಿದ್ದಾರೆ. ನಿನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್ ಹೈಕಮಾಂಡ್ ನಡೆಯ ವಿರುದ್ಧ ಅಸಮಾಧಾನ ತೋರಿಸಿದ್ರು. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ 8 ವರ್ಷ ಕೆಲಸ ಮಾಡಿದ್ದೇನೆ. ಸ್ಥಳೀಯವಾಗಿ ಯಾರು ಕೆಲಸ ಮಾಡಿದ್ದಾರೆಂದು ತನಗೆ ಗೊತ್ತಿರುತ್ತದೆ ಹೊರತು ಹೈಕಮಾಂಡ್ಗೆ ಗೊತ್ತಿರಲ್ಲ ಅಂತ ಹೇಳಿದ್ರು. ಒಂದೆರಡು ಹೆಸರು ಕೊಡಿ ಅಂತೇಳಿ ಅವರು ಇವರು ಹೆಸರುಗಳು ಕೊಟ್ಟಿರ್ಬೋದು. ಅದು ಬಿಟ್ಟರೆ ಇಂಡಿವಿಜುವಲ್ ಆಗಿ ಕರೆದು ಲೀಡ್ರ್ಗಳನ್ನ ಮಾತಾಡಿ ಅವ್ರನ್ನ ಆಯಾ ಜಿಲ್ಲೆಗೆ ಯಾರು ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ, ಜಿಲ್ಲಾವಾರು ಕೆಲಸ ಮಾಡಿರೋದು ನಮ್ಗಳಿಗೆ ಗೊತ್ತಿರುತ್ತೆ ವಿನಃ ಅವ್ರುಗಳಿಗೆ ಗೊತ್ತಿರೋದಿಲ್ಲ. ಅದು ಒಂದು. ಎರಡನೇದು, ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಹೈಕಮಾಂಡ್ ತನ್ನ ಏಕಮುಖ ನಿರ್ಧಾರದಿಂದ ಕಾಂಗ್ರೆಸ್ ನಾಯಕರೆಲ್ಲ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಇದನ್ನ ಹೈಕಮಾಂಡ್ ಯಾವ ರೀತಿ ಪರಿಹರಿಸುತ್ತೆ ಮತ್ತು ಬರುವ ಲೋಕಸಭಾ ಚುನಾವಣೆಗೆ ಹೇಗೆ ಕಾರ್ಯಕರ್ತರನ್ನ ಹುರಿದುಂಬಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.